ನೋಡಿ, ನನ್ನ ಫ್ರೆಂಡ್ ಶೆಟ್ರು ಹೇಳ್ತಾಯಿದ್ರು, ಅವ್ರ ಸೀಮಂತಕ್ಕೆ ಒಂದು 8 ಇಂಚಂದು ಕರ್ಜಿಕಾಯಿ ರೆಡಿ ಮಾಡಿಕೊಂಡು 2 ಬೇಬಿ ಕರ್ಜಿಕಾಯಿ ರೆಡಿ ಮಾಡಿಕೊಂಡು ಈ ಥರ ಒಂದೇ ಇದರಲ್ಲಿ ಸುತ್ತಿ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ನಾನು ಅದನ್ನು ಟ್ರೈ ಮಾಡಿದ್ದೀನಿ. ಇವಾಗ ಇದನ್ನು ಈ ಸಜ್ಜಪ್ಪನ ನಾನು ಟ್ರಯಾಂಗಲ್ ಶೇಪಲ್ಲಿ ಮಾಡಿ ಅದಕ್ಕೆ ಸುತ್ತಕ್ಕಾಗಲಿಲ್ಲ, ಹಾಗಾಗಿ ಎರಡನ್ನು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ನಾವು ಜೋಡಿಸ್ಕೋಬೇಕಾದ್ರೆ ಅದ್ರ ಮೇಲೆ ಇಟ್ಕೊಳ್ತೀನಿ. ಇದು ಶೆಟ್ರು ಈ ಥರ ನಾವು ಮಾಡ್ತೀವಿ ಅಂತ ಹೇಳಿದರು. ನಾನು ಇದನ್ನೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕೆಲವೆಲ್ಲ ನಾನು ರೆಡಿ ಮಾಡಿದ್ದೀನಿ. ಅದು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅದೆಲ್ಲ ಅಂತ ಹೇಳಿ. ಇದಿಷ್ಟು ನಾವು ಸೀಮಂತಕ್ಕೋಸ್ಕರ ರೆಡಿ ಮಾಡಿರ್ತಕ್ಕಂತಹ ತಿಂಡಿಗಳು. ಬೇಬಿ ತಿಂಡಿನೂ ಇದೆ, ದೊಡ್ಡ ತಾಯಿ ತಿಂಡಿನೂ ಇದೆ. ಆ ಥರ ಹೇಳಿದ್ರಿಂದ ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡಿದೆ, ಸಕ್ಸಸ್ಸು ಆಗಿದ್ದೀನಿ. ನೋಡೋಣ ಮುಂದೆ ಕೆಲವೆಲ್ಲ ಹೇಗೆ ಬರುತ್ತೆ ಅನ್ನೋದು ನೋಡಿ ಹೇಳ್ತೀನಿ. ಅದು ನೋಡಿ ಹೇಗಿದೆ, ಇದರೊಳಗಡೆ ಚಿಕ್ಕ ಚಿಕ್ಕ ಕರ್ಜಿಕಾಯಿ. ಅವ್ರು ಹೇಳಿದರು 2 ಒಟ್ಟಿಗೆ ಇಟ್ಕೊಂಡು ಸುತ್ತೋದು ಅಂತ. ಬರ್ತಾ ಅಂತ ಯೋಚನೆ ಮಾಡಿದ್ದೆ, ಟ್ರೈ ಮಾಡಿದೆ, ಬಂತು, ಸಂತೋಷ ಆಗ್ತಾಯಿದೆ.